ಎಲ್ಲರಿಗೂ ಓಂ ಶಾಂತಿ. ಇವತ್ತು ಏನು ಮಾಡ್ಲತ್ತೀವಿ ಅಂದ್ರೆ ಹೊಸ ರೆಸಿಪಿ ಅಂದ್ರೆ ಹೆಸರು ಬೇಳೆದು ದೋಸೆ ಮಾಡ್ಲತ್ತೀವಿ ರೀ. ಹೆಸರು ಬೇಳೆ ದೋಸೆ ಮಾಡ್ಬೇಕಾದ್ರೆ ಮೊದಲು ಏನೇನು ತೊಗೋಬೇಕಂದ್ರೆ ಮೊದಲು ಒಂದು ಗ್ಲಾಸ್ ಏನು ಮಾಡೋಣ್ರಿ ಹೆಸರು ಬೇಳೆ ತೊಗೊಂಡು ಹೆಸರು ತೊಗೊಂಡ್ರಿ ಒಂದು ಗ್ಲಾಸ್ ಹೆಸರು ತೊಗೊಂಡ್ರಿ. ಅದ್ರ ಜೊತೆ ಏನು ಮಾಡೋಣ ಒಂದು ಕಪ್ಪ ಅಕ್ಕಿ ಹಾಕೊಂಡ್ರಿ. ರೇಷನ್ ಅಕ್ಕಿ ಒಂದು ಕಪ್ಪ ಅಕ್ಕಿ ಹಾಕೊಂಡ್ರಿ. ಒಂದು ಕಪ್ಪಿನ ಪೌಣ ಭಾಗಷ್ಟು ಏನು ಮಾಡೋಣ್ರಿ ಕಡ್ಲೆಬೇಳೆ ತೊಗೊಂಡ್ರಿ. ಕಡ್ಲೆಬೇಳೆ ಹಾಕೊಂಡ್ರಿ. ಮತ್ತೇನು ಮಾಡೋಣ್ರಿ ಅದರಷ್ಟು ಏನು ಮಾಡೋಣ್ರಿ ಉದ್ದಿನಬೇಳೆ ಹಾಕೊಂಡ್ರಿ. ಉದ್ದಿನಬೇಳೆ ಹಾಕೊಂಡು ಏನು ಮಾಡೋಣ್ರಿ ಇವೆಲ್ಲ ತೊಳ್ಕೊಳ್ಳೋಣ್ರಿ. ಸ್ವಚ್ಛ ನೀರಿನಿಂದ ತೊಳ್ಕೊಂಡು, ಯಾಕಂದ್ರೆ ಹೆಂಗೆ ಇರ್ತದೆ ಈಗೆಲ್ಲ ಬೇಳೆಗಳು ಏನು ಮಾಡಿರ್ತಾರೆ ಪೌಡ್ರ್ ಹಚ್ಚಿರ್ತಾರೆ, ಅದಕ್ಕೆಲ್ಲ ಏನು ಮಾಡೋಣ್ರಿ ಸ್ವಚ್ಛ ಇವಕ್ಕೆಲ್ಲ ತೊಳ್ಕೊಳ್ಳೋಣ್ರಿ. ಒಂದು 2-3 ಸಲ ಏನು ಮಾಡೋಣ್ರಿ ತೊಳೆಣ್ರಿ ಅವಕ್ಕೆ ಈ ಥರವಾಗಿ ಸ್ವಚ್ಛ ತೊಳ್ಕೊಂಡು ಇಡೋಣ್ರಿ. ಮ್ಯಾಲೆ ಏನು ಮಾಡೋಣ್ರಿ ನೀರು ಹಾಕ್ಕೊಂಡ್ರಿ. ಈ ಥರ ನೀರು ಹಾಕಿಕೊಂಡು ಒಂದು 2 ಗಂಟೆ ಇಟ್ಕೊಳ್ಳೋದು ಅಷ್ಟೇ ರೀ. ಯಾಕಂದ್ರೆ ಏನಿರ್ತದೆ ರೀ ಅದಕ್ಕೆ ಏನು ಮಾಡೋಣ ನೋಡಿರಿ, ಹೆಸರು ಬೇಳೆ ಅಂದ್ರೆ ಹೆಂಗಿರ್ತದೆ ಶರೀರಕ್ಕೂ ಚಲೋ ರೀ. ಅದ್ರ ಕಲೆ ಏನಾಗ್ತದೆ ಹೆಸರು ಬೇಳೆ ದೋಸೆ ಅಂದ್ರೆ ಇದೇನಾಗ್ತದೆ ರೀ ಮಸ್ತ್ ಆಗ್ತಾವೆ ರೀ. ಟೇಸ್ಟಿಯಾಗಿ ನೋಡಿರಿ, ಅಂದ್ರೆ ಟೇಸ್ಟ್ ಮಾಡಿ ನೋಡಿರಿ. ನಾ ಇದೆಲ್ಲ ಏನು ರೆಸಿಪಿ ಹೇಳ್ತದೆ ಇದೇ ಥರ ರೆಸಿಪಿ ಮಾಡಿರಿ, ಟೇಸ್ಟ್ ಆಗ್ತಾವೆ ರೀ. ನೀವು ಹೆಸರು ಬೇಳೆ ದೋಸೆ ಮಸ್ತ್ ಆಗ್ತಾರೆ. ಅದಕ್ಕೆಲ್ಲ ಏನು ಮಾಡಿ 2 ಗಂಟೆ ಏನು ಮಾಡೋಣ್ರಿ ಹಿಂಗೆ ಇಡೋಣ್ರಿ. ಮ್ಯಾಲೆ ಒಂದು ಮುಚ್ಚಿ ಏನು ಮಾಡೋಣ್ರಿ ಇದಕ್ಕೆ ಮುಚ್ಚಿಡೋಣ್ರಿ. ಈ ಥರ ಮುಚ್ಚಿಡೋಣ್ರಿ 2 ತಾಸು. ಆಮೇಲೆ ಏನು ಮಾಡೋಣ್ರಿ ಮಿಕ್ಸರ್ಗೆ ಹಾಕೋಣ. ಮಸ್ತ್ ಪಕ್ಕಿ ಏನಾಗ್ತಾವೆ ರೀ ಹೆಸರು ಬೇಳೆ ದೋಸೆ ಆಗ್ತಾವೆ ರೀ. ನೋಡಿರಿ ಈಗ 2 ಗಂಟೆ ಆದ ಬಳಿಕ ತೆಗೆದು ನೋಡೋಣ ಏನಾಗ್ತಾರೆ ನೋಡಿರಿ. ಈ ಥರ ಏನಾಗ್ತಾರೆ ಒಬ್ಬಿ ಬರ್ತಾವೆ ರೀ. ಬಂದಿಲ್ಲ ಈಗ ಏನು ಮಾಡೋಣ್ರಿ 2 ಥರ 3-4 ಗಂಟೆ ಇಟ್ಟು ಅಂದ್ರೆ ಟೇಕ್ ಆಗ್ತದೆ ರೀ. ಇಟ್ಟು ಏನು ಮಾಡ್ತು ಉಬ್ತಾವ್ರಿ. ಉಬ್ದೊಳಗೆ ಈಗ ಏನು ಮಾಡೋಣ್ರಿ ಮಿಕ್ಸರ್ಗೆ ಹಾಕೊಂಡ್ರಿ. ನೋಡಿರಿ ಈಗ 4 ಗಂಟೆ 5 ಗಂಟೆ ಆದ ಬಳಿಕ ಇದು ತೊಗೊಳೋದ್ರಿ. ಹಿಂಗೆ ನೋಡಿ ಬೇಳೆ ಕಾಳುಗಳು ಹೆಸರು ಬೇಳೆ ಕಾಳು ಆದವು ಅಂದ್ರೆ 2 ಗಂಟೆದಾಗ ನೆನಿತಾವೆ ರೀ. ಆದ್ರೆ ಇವು ಹೆಸರು ಬೇಳೆ ಆದ್ರೆ ಅಂದ್ರೆ ಲೇಟ್ ಆಗ್ತದೆ ನೆನೆಲಿಕ್ಕೆ. 5 ಗಂಟೆ 6 ಗಂಟೆ ಬೇಕಾಗ್ತದೆ ನೋಡ್ರಿ. 6 ಗಂಟೆಗೆ ಅಂತ ತೆಗೆದೀನಿ ರೀ. ನೋಡಿ ಎಷ್ಟು ಮಸ್ತ್ ಬೇಕು ಆಗ್ಯಾವ್ರಿ. ಈಗ ಏನು ಮಾಡೋಣ್ರಿ ಮಿಕ್ಸರ್ಗೆ ಹಾಕೊಂಡ್ರಿ. ಇವತ್ತು ಏನು ಮಾಡೋಣ್ರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಾರ್ದು. ಮಿಕ್ಸ್ ಮಾಡ್ಕೊಂಡು ಮಿಕ್ಸರ್ಗೆ ಹಾಕೊಂಡ್ರಿ. ಸಣ್ಣಾಗಿ ಮಿಕ್ಸರ್ಗೆ ಹಾಕ್ಕೊಂಡು ನೋಡಿರಿ ಈ ರೀತಿಯಾಗಿ ಮಿಕ್ಸರ್ಗೆ ಹಾಕೋದ್ರಿ. ನೋಡಿ ಈ ರೀತಿ ಸಣ್ಣಗೆ ಮಿಕ್ಸರ್ಗೆ ಹಾಕ್ಕೊಂಡು ಏನು ಮಾಡೋಣ್ರಿ ಒಂದು ಪಾತ್ರೆ ಒಳಗೆ ತೊಗೊಳೋಣ್ರಿ. ತೊಗೊಂಡ್ಬಿಟ್ಟು ಏನು ಮಾಡೋಣ್ರಿ ಈಗ ಒಂದು ಅರ್ಧ ಗಂಟೆ ಏನು ಮಾಡೋಣ್ರಿ ಹಿಂಗೆ ಮುಚ್ಚಿಡೋಣ್ರಿ. ಮುಚ್ಚಿಟ್ಮೇಲೆ ಅರ್ಧ ಗಂಟೆ ಆಗೋಣ ದೋಸೆ ಮಾಡೋಣ್ರಿ. ಮಸ್ತ್ ಪಕ್ಕಿ ದೋಸೆ ಆಗ್ತಾವ್ರಿ. ನೋಡಿರಿ ತೆವಿ ಇಟ್ಕೊಂಡು ಗರಂ ಮಾಡ್ಕೊಂಡದ್ರಿ. ದೋಸೆ ಹಾಕೋಕೊಳಗ ಏನು ಮಾಡೋದು ರೀ ಗ್ಯಾಸ್ ಫ್ಲೇಮ್ ಸ್ಲೋ ಇಡೋದ್ರಿ ಪೂರಾನೇ ರೀ. ಈ ಥರ ಮಸ್ತ್ ಆಗ್ತದೆ ದೋಸೆ. ಕಾಶಿ ಹಾಕೋತ ಹೋಗೋದ್ರಿ. ಈಗ ಏನು ಮಾಡೋದ್ರಿ ಗ್ಯಾಸ್ ಫುಲ್ ಇಡೋದ್ರಿ. ಹಾಕಾಕ ಪೂರ ಲೋ ಮೀಡಿಯಮ್ ಇಡೋದ್ರಿ. ಈಗ ಫುಲ್ ಇಡೋದ್ರಿ. ನೋಡಿರಿ ಈ ಥರ ಏನು ಮಾಡಿರಿ ದೋಸೆ ಮಾಡಿರಿ ಮನ್ಯಾಗ ಮಾಡಿ ನಂಗೆ ಕಮೆಂಟ್ ಮಾಡಿ ತಿಳಿಸಿರಿ ಹೆಂಗೆ ಆತವ ಹೆಸರು ದೋಸೆ ಅಂತ ನೋಡ್ರಿ. ನೋಡಿರಿ ಈ ಥರ ಕಲರ್ ಬರೀಬೇಕ್ರಿ. ಗ್ಯಾಸ್ ಫುಲ್ ಇಟ್ಕೊಳ್ಳೋದ್ರಿ. ನೋಡ್ರಿ ಈಗ ನೋಡಿರಿ ಈ ಥರ ಏನು ಮಾಡೋದು ಸಾವಕಾಶ ದೋಸೆ ತೆಗೆದ್ರಿ. ನೋಡಿರಿ ಎಷ್ಟು ಮಸ್ತ್ ಆತ ಕಲರ್. ನೋಡಿರಿ ಎಷ್ಟು ಚೆಂದಾಗಿರ್ತದೆ. ಹಿಟ್ಟಿನಾಗ ಏನು ಮಾಡ್ಕೊಳಿದ್ರಿ ಒಂದು ಸ್ವಲ್ಪ ಸಕ್ರೆ ಹಾಕೊಳ್ಳೋದ್ರಿ. ಈ ಥರ ಏನು ಮಾಡೋದ್ರಿ ಹೆಸರು ಬೇಳೆ ದೋಸೆ ಮಾಡೋದ್ರಿ. ನೋಡಿ ಎಷ್ಟು ಮೆತ್ತಗೆ ಮತ್ತು ಮಸ್ತ್ ಆಗ್ತಾವ್ರಿ. ನೋಡಿರಿ ಈ ಥರ ಏನು ಮಾಡಿರಿ ನೋಡಿ ಕಲರು ಚಂದ ಬರ್ತಾವ್ರಿ ಒಳಗೆ. ಈ ಥರ ಹೆಸರು ಬೇಳೆ ದೋಸೆ ಮಾಡಿ ನೋಡಿರಿ. ನಮ್ಮ ವಿಡಿಯೋ ಇಷ್ಟ ಆದರೆ ಏನು ಮಾಡಿರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ್ರಿ. ಅಲ್ಲಿವರೆಗೆ ಏನು ಮಾಡಿರಿ ನೀವು ಖುಷಿಯಾಗಿರಿ ಮತ್ತು ಮತ್ತವರಿಗೂ ಖುಷಿ ಕೊಡ್ಕೋತೇರಿ. ಇದೇನಾದ್ರಿ ದೊಡ್ಡ ಸಂಪತ್ತಿ ಅದ್ರಿ. ಬಾಯ್ ಟೇಕ್ ಕೇರ್. ಓಂ ಶಾಂತಿ.